ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಇದನ್ನು ನಾವು ಈ ಒಂದು ಕ್ಲಾಸ್ನಲ್ಲಿ ವಾಟ್ ಅಂದರೆ ಏನು, ವಾಟಿಂದ ಆಗ್ತಕ್ಕಂಥ ಪ್ರಶ್ನೆಗಳು ಯಾವುವು ಅಂತಕ್ಕಂಥದ್ದನ್ನು ಈ ಒಂದು ತರಗತಿಯಲ್ಲಿ ನೋಡ್ತಾ ಇದ್ದೇವೆ. ನಾನು ಪ್ರೀವಿಯಸ್ ಕ್ಲಾಸ್ನಲ್ಲಿ WH ಕ್ವಶನ್ಸ್ನ ಬಗ್ಗೆ ನಾನು ಕನ್ನಡದಲ್ಲಿ ವಿವರಣೆ ಕೊಟ್ಟಿದ್ದೀನಿ. ಅದೇ ಥರನಾಗಿ ಯಾವೊಂದು ಸಂದರ್ಭದಲ್ಲಿ ಬಳಸಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸಿದ್ದೀನಿ. ಆ ಒಂದು ವಿಡಿಯೋ ಬೇಕಾ, ಮೇಲೆ ಐ ಕಾರ್ಡ್ ತರ ಮೂಲಕ ನೀವು ಆ ಒಂದು ವಿಡಿಯೋ ನೋಡ್ಬೋದು. ಅದೇ ಥರನಾಗಿ ನನ್ನ ಚಾನಲ್ ಮೊದಲನೇ ಸಾರಿ ನೋಡ್ತಾ ಇದ್ದೀರಾ, ಕೆಂಪು ಬಿಟ್ಟಿರ್ತಾ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಗಂಟೆ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ತೆಗೆತಕ್ಕಂಥ ವಿಡಿಯೋ ನೋಟಿಫಿಕೇಶನ್ ಬರಲು ಸಾಧ್ಯ ಅಂತ ಹೇಳ್ತಾ, ಅದೇ ಥರನಾಗಿ ಈ ವಿಡಿಯೋ ಇಷ್ಟವಾಗಿದೆಯಾ ಲೈಕ್ ಕೊಡಿ, ಅದೇ ಥರ ಇನ್ನೊಬ್ರಿಗೂ ಶೇರ್ ಮಾಡಿ, ವಿಷಯ ಅವ್ರಿಗೂ ತಿಳಿತದೆ ಅಂತ ಹೇಳ್ತಾ, ಹಾಗಾದ್ರೆ ಈ ಒಂದು ಪಾಠದ ಬಗ್ಗೆ ನೋಡ್ತಾ ಹೋಗಿ. ಇಲ್ಲಿ ನೋಡಿ, ವಾಟ್ ಅಂದರೆ ಏನು ಅಂತಕ್ಕಂಥ ಅರ್ಥ ಕೊಡುತ್ತೆ. ಯಾವೊಂದು ಸಂದರ್ಭದಲ್ಲಿ ಬಳಸ್ತೇವೆ? ಥಿಂಗ್ಸ್, ಥಾಟ್ಸ್, ಇನ್ಫಾರ್ಮೇಶನ್, ಆಕ್ಷನ್. ಥಿಂಗ್ಸ್ನ ಬಗ್ಗೆ ತಿಳಿಯೋದು, ವಸ್ತುವಿನ ಬಗ್ಗೆ ತಿಳಿಲಿಕ್ಕೆ ನಾವು ಇದನ್ನು ಬಳಸ್ತೇವೆ. ಥಾಟ್ಸ್ ಅಂದರೆ ಆಲೋಚನೆಗಳ ಬಗ್ಗೆ ತಿಳಿಯಲು ಈ ಒಂದು ವಾಟ್ ಅನ್ನೋ ಪದಗಳನ್ನು ಬಳಸ್ತೇವೆ. ಇನ್ಫಾರ್ಮೇಶನ್ ಅಂದರೆ ವಿಷಯವನ್ನು ತಿಳಿಲಿಕ್ಕೆ, ವಿಷಯ ನಿಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ ತಿಳಿಲಿಕ್ಕೆ ಬಳಸ್ತೇವೆ. ಆಕ್ಷನ್ ಏನಾಗ್ತಾ ಇದೆ ಅಂತ ತಿಳಿಲಿಕ್ಕೆ ನಾವು ಈ ಒಂದು ವಾಟ್ ಅನ್ನು ಬಳಸ್ತೇವೆ. ಗೊತ್ತಿಲ್ಲದ ವಿಷಯವನ್ನ ಗೊತ್ತುಪಡಿಸಿಕೊಳ್ಳಲು ವಾಟ್ ಅಂತ ಮೊದಲೇ ನಾವು ಹಾಕ್ತಾ ಹೋಗ್ತೇವೆ ಪ್ರಶ್ನೆಯನ್ನು. ಓಕೆನಾ? ಇದನ್ನ ಚೆನ್ನಾಗಿ ತಿಳಿದ್ರಿ. ಅದೇ ಥರ ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಪ್ರಾಕ್ಟೀಸ್ ಇಲ್ಲದೆ ಯಾವುದು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ, ಹಾಗಾದ್ರೆ ಒಂದೊಂದಾಗಿ ಕ್ವಶನ್ ಆನ್ಸರ್ ನೋಡ್ತಾ ಹೋಗೋಣವಾ? ರೈಟ್. ಮೊದಲನೇದು ನೋಡಿ, ವಾಟ್ ಈಸ್ ಯುವರ್ ನೇಮ್? ಅದಕ್ಕೆ ನಿಮ್ಮ ಜೊತೆ ಯಾರು ಇರ್ತಾರೆ, ಗೊತ್ತಿಲ್ಲದ ವ್ಯಕ್ತಿ ಇರ್ತಾನೆ, ಅವನ ಹೆಸರು ನಿನ್ಗೆ ಬೇಕಾಗಿದೆ. ಅವಾಗ ಏನು ಹೇಳ್ತೀವಿ? ಇಲ್ಲಿ ವಾಟ್ ಅಂತಕ್ಕಂಥ ಪದವನ್ನು ಬಳಸ್ತೇವೆ. ಹೌದಾ? ವಾಟ್ ಈಸ್ ಯುವರ್ ನೇಮ್ ಅಂತಂದಾಗ ಅವ್ರು ಏನು ಹೇಳ್ತಾರೆ ಆನ್ಸರ್ ಅಂದರೆ ಮೈ ನೇಮ್ ಈಸ್ ಚೆನ್ನ. ನಿಮ್ಮ ಹೆಸರನ್ನ ಹೇಳ್ಬೋದು. ಅದೇ ಥರನಾಗಿ ವಾಟ್ ಈಸ್ ಯುವರ್, ಇಲ್ಲಿ ನೀವು ಏನು ಮಾಡ್ಬೋದು ಅಂತಂದ್ರಿನ, ಇಲ್ಲಿ ಫಾದರ್ ನೇಮ್, ಮದರ್ ನೇಮ್, ಸಿಸ್ಟರ್ ನೇಮ್, ಅಂಕಲ್ ನೇಮ್, ಆಂಟ್ ನೇಮ್, ಈ ರೀತಿಯಾಗಿ ನೀವು ವಾಟ್ ಈಸ್ ಯುವರ್ ಅಂಕಲ್ ನೇಮ್, ವಾಟ್ ಈಸ್ ಯುವರ್ ಇಲ್ಲಿ ಎಕ್ಸ್ಟ್ರಾ ನೀವು ಆ್ಯಡ್ ಮಾಡ್ತಾ ಹೋಗ್ಬೋದು ಪ್ಲಸ್ ಇಲ್ಲಿ. ಓಕೆನಾ? ಇನ್ಫಾರ್ಮೇಷನ್ ಅವ್ರ ಹೆಸರು ತಿಳಿಲಿಕ್ಕೆ ನೀವೇನು ಮಾಡ್ಬೋದು ಅಂದ್ರಿಗಿನ ವಾಟ್ ಈಸ್ ಯುವರ್ ಫಾದರ್ ನೇಮ್, ವಾಟ್ ಈಸ್ ಯುವರ್ ಮದರ್ ನೇಮ್ ಅಂತಕ್ಕಂಥದ್ದು ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ಬೋದು. ಮಧ್ಯದಲ್ಲಿ ಸೇರಿಸಿದರೆ ನಾವು ಈ ಒಂದು ವಾಕ್ಯ ಪೂರ್ಣ ಆಗುತ್ತೆ. ಅವಾಗ ನೀವು ಏನು ಹೇಳ್ಬೋದು? ಮೈ ಅಂಕಲ್ ನೇಮ್ ಈಸ್, ಓಕೆ, ಮೈ ಆಂಟ್ ನೇಮ್ ಈಸ್, ಮೈ ಫಾದರ್ ನೇಮ್ ಈಸ್ ಅಂತಕ್ಕಂಥದ್ದು ಇಲ್ಲಿ ಸ್ಟಾರ್ಟ್ ಮಾಡ್ತಾ ಹೋಗಬೇಕಾಗುತ್ತೆ. ಓಕೆ. ಸೆಕೆಂಡ್ ಒನ್ ನೋಡಿ, ವಾಟ್ ಈಸ್ ಫಾರ್ ಡಿನ್ನರ್? ವಾಟ್ ಈಸ್ ಫಾರ್ ಡಿನ್ನರ್? ನೀವು ಮೊದಲು ಏನು ಮಾಡ್ತೀರಿ, ಬಿಡಿಯಾಗಿ ಓದಿ, ಅದಾನಂತರ ಸ್ಪೀಡಾಗಿ ಹೇಳಲಿಕ್ಕೆ ಟ್ರೈ ಮಾಡಿ. ಮಕ್ಕಳಿಗೆ ನೀವು ಪ್ರಾಕ್ಟೀಸ್ ಮಾಡಿಸ್ತಾ ಹೋಗಿ ಸ್ಪೀಡಾಗಿ ಹೇಳಲಿಕ್ಕೆ. ಯಾಕಂದರೆ ಇಂಗ್ಲೀಷ್ ಬರುತ್ತೆ, ಸ್ಪೀಡಾಗಿ ಹೇಳಿದ್ರೆ ಚೆನ್ನಾಗಿ ಬರುತ್ತಪ್ಪ ಇಂಗ್ಲೀಷ್ ಅಂತ ಹೇಳ್ತಾರೆ. ನೀವು ನಿಧಾನ ಕೇಳಿದ್ರೆ ಅವ್ನು ನಿನ್ನ ಕಲಿತಾ ಇದ್ದಾನೆ, ನಿನ್ನ ಬರ್ತಾ ಇಲ್ಲ ಅಂತ ತಿಳ್ಕೊತಾರೆ. ಆದ ಕಾರಣ ನೀವು ಸ್ಪೀಡಾಗಿ ಹೇಳಲಿಕ್ಕೆ ಟ್ರೈ ಮಾಡ್ತಾ ಹೋಗಿ. ಓಕೆ, ಮೊದಲು ನಿಧಾನ ಕೇಳಿ, ಆದ್ಮೇಲೆ ಸ್ಪೀಡ್ ಹೇಳಿ. ವಾಟ್ ಈಸ್ ಫಾರ್ ಡಿನ್ನರ್ ಅಂತಂದ್ರಿನ, ಅವ್ರು ಡಿನ್ನರ್ ಏನು ಮಾಡಿರ್ತೀರಾ ಅಂದರೆ, ವಾಟ್ ಈಸ್ ಫಾರ್ ಡಿನ್ನರ್ ಅಂದ್ರಿಗಿನ ರಾತ್ರಿಯ ಊಟಕ್ಕೆ ಏನಿದೆ ಅಂತೇಳಿ. ಓಕೆ, ಏನಿದೆ ಅಂದ್ರಿಗಿನ ಬಿರಿಯಾನಿ ಈಸ್ ಫಾರ್ ಡಿನ್ನರ್, ಬಿರಿಯಾನಿ ಇದೆ ರಾತ್ರಿಗೆ ಅಂತೇಳಿ. ಓಕೆ, ಇದ್ರ ಬದಲು ನೀವೇನು ಮಾಡಿರ್ತೀರ ಅದನ್ನು ನೀವೇನು ಮಾಡೋದು, ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗೋದು. ಓಕೆ, ಬಿರಿಯಾನಿ ಬದಲು ಬೇರೆ ಬೇರೆ ಮೆನ್ಷನ್ ಮಾಡಿ. ಓಕೆ, ರೈಟ್. ಥರ್ಡ್ ಒನ್ ನೋಡಿ, ವಾಟ್ ಈಸ್ ಐಸ್ ಕ್ರೀಮ್ ಲೈಕ್ ಅಂದ್ರಿಗಿನ, ಇಲ್ಲಿ ಐಸ್ ಕ್ರೀಮ್ ಹೇಗಿದೆ ಅಂತಂದ್ರಿಗಿನ ಇಲ್ಲಿ ಹೇಳ್ತಾನೆ ಐಸ್ ಕ್ರೀಮ್ ಈಸ್ ಲೈಕ್ ಎ ಬಟರ್ ಮಿಲ್ಕ್, ಅದು ಬಟರ್ ಮಿಲ್ಕ್ ಥರ ಇದೆ ಅಥವಾ ಕ್ರೀಮ್ ಥರ ಇದೆ ಅನ್ನೋ ನೀವು ಹೇಳ್ಬೋದು. ಓಕೆ, ಇಲ್ಲಿ ನೋಡಿ ಫೋರ್ತ್ ಕ್ವಶನ್, ವಾಟ್ ಈಸ್ ಹಿ? ಅವನು ಯಾರು ಅಥವಾ ಅವನು ಏನು ಮಾಡ್ತಾ ಇದ್ದಾನೆ ಅಂತಕ್ಕಂಥ ಅರ್ಥ ಕೊಡುತ್ತೆ. ಹಿ ಈಸ್ ಎ ಲಾಯರ್, ಅವರು ಲಾಯರ್, ಅಥವಾ ಹಿ ಈಸ್ ಎ ಟೀಚರ್, ಹಿ ಈಸ್ ಎ ಡಾಕ್ಟರ್ ಅಂತಕ್ಕಂಥದ್ದು ಹೇಳ್ಬೋದು. ಇಲ್ಲಿ ಗಂಡು ಮಕ್ಕಳಿದ್ದಾಗ ಹಿ ಅನ್ನು ಬಳಸ್ತೇವೆ, ಇಲ್ಲಿ ಶಿ ಅಂತಂದಾಗ ಇಲ್ಲಿ ಹೆಣ್ಣು ಮಕ್ಕಳಿದ್ದಾಗ ನಾವು ಶಿ ಅನ್ನು ಬಳಸ್ತೇವೆ. ಓಕೆನಾ? ಇನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಮುಂದಿನ ನೋಡ್ತಾ ಹೋಗೋಣ. ಅವರ ಟೆಲಿಫೋನ್ ನಂಬರ್ ಗೊತ್ತಿಲ್ಲ, ಅವರು ಟೆಲಿಫೋನ್ ನಂಬರ್ನ ನೀವೇನು ಪಡಿಬೇಕು. ಅವಾಗ ನಾವು ಹೆಂಗೆ ಕ್ವಶನ್ ಕೇಳ್ತೀವಿ ನೋಡಿ, ವಾಟ್ ಈಸ್ ಹರ್ ಟೆಲಿಫೋನ್ ನಂಬರ್? ಅವಳ ದೂರವಾಣಿ ಸಂಖ್ಯೆ ಏನು, ಟೆಲಿಫೋನ್ ನಂಬರ್ ಏನು ಅಂತ ಕೇಳಲಿಕ್ಕೆ. ಅವಾಗ ನೋಡಿ ಉತ್ತರ, ಹರ್ ಟೆಲಿಫೋನ್ ನಂಬರ್ ಈಸ್, ಅವ್ರ ಟೆಲಿಫೋನ್ ನಂಬರ್ ಅಂತ ಅಲ್ಲಿ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಓಕೆನಾ? ರೈಟ್. ಅದಾದ ನಂತರ ವಾಟ್ ಈಸ್ ಹಿಸ್ ಬಿಸ್ನೆಸ್? ಅವನ ಬಿಸ್ನೆಸ್ ಏನಂತ ಗೊತ್ತಿಲ್ಲ, ಅವಾಗ ಆ ಇನ್ಫಾರ್ಮೇಷನ್ ತಿಳ್ಕೊಬೇಕು. ಅವಾಗ ಏನು ಹೇಳ್ತೀವಿ? ವಾಟ್ ಅಂತಕ್ಕಂಥ ಪದವನ್ನು ಬಳಸ್ತೀವಿ. ವಾಟ್ ಈಸ್ ಹಿಸ್ ಬಿಸ್ನೆಸ್? ಅವನ ಒಂದು ವ್ಯವಹಾರ ಏನು ಅಂತೇಳಿ. ಅವಾಗ ನೋಡಿ, ಹಿಸ್ ಬಿಸ್ನೆಸ್ ಈಸ್ ಸೆಲ್ಲಿಂಗ್ ಫ್ರೂಟ್ಸ್, ಹಿಸ್ ಬಿಸ್ನೆಸ್ ಈಸ್ ಸೆಲ್ಲಿಂಗ್ ಫ್ರೂಟ್ಸ್. ಇಲ್ಲಿ ಬೇರೆ ಬೇರೆನೂ ಇಲ್ಲಿ ಹೇಳ್ತಾ ಹೋಗ್ಬೋದು. ಇಲ್ಲಿ ಸೆಲ್ಲಿಂಗ್ ವೆಜಿಟೇಬಲ್ಸ್, ಸೆಲ್ಲಿಂಗ್ ನೀವು ಇನ್ನು ಏನೇನೋ ಇದು ಮಾಡ್ತಾರೆ, ಸೆಲ್ಲಿಂಗ್ ಮಾಡ್ತಾರೆ, ಅದ್ರ ಬಗ್ಗೆ ಹೇಳ್ತಾ ಹೋಗ್ಬೋದು ಅವ್ನ ಬಿಸ್ನೆಸ್ ಏನು ಅಂತಂದಾಗ. ಓಕೆ, ಸೆವೆಂತ್ ಒನ್ ನೋಡಿ, ವಾಟ್ ಈಸ್ ಹಿಸ್ ಹೌಸ್ ಲೈಕ್?
ಓಕೆನಾ. ಅವನೊಂದು ಮನೆ ಹೇಗಿದೆ ಅಂತಂದಾಗ ಹೀಸ್ ಹೌಸ್ ಲೈಕ್ ಎ ಪ್ಯಾಲೇಸ್. ಯಾವ ರೀತಿ ಇದೆ ಮನೆ ಅಂತಂದ್ರೆ ಪ್ಯಾಲೇಸ್ ಥರ ಇದೆ ಮನೆ ಅಂತೇಳಿ. ಓಕೆ, 8th ಕ್ವಶನ್ ನೋಡಿ. ಅವನ ಒಂದು ಪ್ರೊಫೆಷನ್ ವೃತ್ತಿ ಏನು ಅಂತಂದಾಗ ಹಿಸ್ ಪ್ರೊಫೆಷನ್ ಇಸ್ ಟೀಚಿಂಗ್. ಅವನ ಪ್ರೊಫೆಷನ್ ಟೀಚಿಂಗ್ ಒಂದು ಅಂತಕ್ಕಂಥದ್ದು. ಓಕೆ, 9th ಕ್ವಶನ್ ನೋಡಿ. ವಾಟ್ ಈಸ್ ಇನ್ ದಟ್ ಬಾಕ್ಸ್. ಆ ಒಂದು ಬಾಕ್ಸ್ನಲ್ಲಿ ಏನಿದೆ ಅಂತ ತಿಳ್ಕೊಬೇಕು. ಏನಂತ ತಿಳ್ಕೊಂಡಾಗ ವಾಟ್ ಅಂತಕ್ಕಂಥದ್ದು ಬಳಸ್ತೀವಿ. ವಾಟ್ ಏನು. ವಾಟ್ ಈಸ್ ಇನ್ ದಟ್ ಬಾಕ್ಸ್ ಅಂದ್ರಿನ ದೇರ್ ಈಸ್ ಅ ವಾಚ್ ಇನ್ ದಟ್ ಬಾಕ್ಸ್. ಅಲ್ಲಿ ವಾಚ್ ಇದೆ ಅಥವಾ ಇನ್ನು ಬೇರೆ ಬೇರೆ ಗೋಲ್ಡ್ ಕಾಯಿನ್ ಇದೆ ಅಥವಾ ಇನ್ನು ಏನ್ರಿನ ಅಲ್ಲಿ ನಾವು ಏನೋ ವಾಚ್ನ ಬದಲು ಬೇರೆ ವಸ್ತುಗಳಿದ್ರೆ ಆ ವಸ್ತುವಿನ ಹೆಸರು ನಾವು ಹೇಳ್ತಾ ಹೋಗ್ಬೋದು. ಓಕೆ, ರೈಟ್. ಇಲ್ಲಿ ನೋಡಿ, ಇಲ್ಲಿ 10th ಕ್ವಶನ್ ನೋಡಿ. ವಾಟ್ ಈಸ್ ಇನ್ ಯುವರ್ ಪಾಕೆಟ್. ನಿನ್ನ ಒಂದು ಜೇಬಿನಲ್ಲಿ ಏನಿದೆ. ಮಕ್ಕಳಿಗೆ ಕೇಳ್ತಾರೆ, ನಿನ್ನ ಜೇಬಿನಾಗ ಏನು ಇಟ್ಕೊಂಡಿದ್ಯಾ. ವಾಟ್ ಈಸ್ ಇನ್ ಯುವರ್ ಪಾಕೆಟ್. ವಾಟ್ ಈಸ್ ಇನ್ ಯುವರ್ ಪಾಕೆಟ್ ಅಂತಕ್ಕಂಥದ್ದು. ಅವಾಗ ಆನ್ಸರ್ ಆಗಿರೋದು ಎ 5 ರೂಪೀಸ್ ಕಾಯಿನ್ ಈಸ್ ಇನ್ ಮೈ ಪಾಕೆಟ್. ನನ್ನ ಪಾಕೆಟ್ನಲ್ಲಿ 5 ರೂಪಾಯಿ ಕಾಯಿನ್ ಇದೆ ಅಂತ ಹೇಳಲಿಕ್ಕೆ. ಓಕೆನಾ. ಏನಿದೆ, ಪೆನ್ಸ್ ಇದೆ, ಪೆನ್ ಇದೆ, ಎರೇಸರ್. ನೀವು ಇಲ್ಲಿ ಕಾಯಿನ್ ಬದಲು 5 ರೂಪೀಸ್ ಕಾಯಿನ್ ಬದಲು ಏನು ಮಾಡೋದು, ಪೆನ್ನು, ಎರೇಸರ್, ಶಾರ್ಪ್ನರ್ ಅಂತಕ್ಕಂಥದ್ದು ನೀವು ಹೇಳ್ತಾ ಹೋಗ್ಬೋದು. ವಸ್ತು ಪಾಕೆಟ್ನಲ್ಲಿ ಏನಿರುತ್ತೆ ಅದನ್ನು ನೀವು ಹೇಳ್ತಾ ಹೋಗ್ಬೋದು. ಓಕೆ, ಮುಂದೆ ಏನೇನು ನೋಡ್ತಾ ಹೋಗೋಣ. 11th ಒನ್. ವಾಟ್ ಡೇ ಈಸ್ ಇಟ್ ಟುಡೇ. ವಾಟ್ ಡೇ ಈಸ್ ಇಟ್ ಟುಡೇ. ಯಾವ ದಿನ ಈ ದಿನ ಅಂತಂದಾಗ ಆನ್ಸರ್ ನೋಡಿ, ಟುಡೇ ಈಸ್ ಫ್ರೈಡೇ. ಟುಡೇ ಈಸ್ ಫ್ರೈಡೇ ಅಂತಕ್ಕಂಥದ್ದು. 12th ಕ್ವಶನ್ ನೋಡಿ. ವಾಟ್ ಟೈಮ್ ಈಸ್ ಇಟ್ ನಾವ್. ಟೈಮ್ ಗೊತ್ತಿಲ್ಲ, ಅವಾಗ ಏನು ಮಾಡ್ತೇವೆ, ವಾಟ್ ಅಂತಕ್ಕಂಥ ಪದವನ್ನು ಬಳಸಿ ನಾವು ಇಲ್ಲಿ ವಾಕ್ಯ ಮಾಡ್ತಾ ಇದ್ದೀವಿ. ವಾಟ್ ಟೈಮ್ ಈಸ್ ಇಟ್ ನಾವ್ ಅಂತಂದಾಗಿನ ಇಟ್ ಈಸ್ 4 o'clock ನಾವ್. ಇಟ್ ಈಸ್ 4 o'clock ನಾವ್ ಅಂತಕ್ಕಂಥದ್ದು. ಓಕೆ, 13th ಕ್ವಶನ್ ನೋಡಿ. ವಾಟ್ ಈಸ್ ರಾಣಿ ಟು ಯು. ಹಾಗಾದ್ರೆ ರಾಣಿ ಏನಾಗಬೇಕು, ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದೆಯಾ, ವಾಟ್ ಅಂತಕ್ಕಂಥ ಪದವನ್ನು ಬಳಸ್ತೀಯಾ. ಓಕೆನಾ, ಹೌದಿಲ್ಲ. ಇಲ್ಲಿ ವಾಟ್ ಈಸ್ ರಾಣಿ ಟು ಯು. ನಿನಗೇನಾಗ್ತಾಳೆ ರಾಣಿ ಅಂತಂದಾಗ ರಾಣಿ ಈಸ್ ಸಿಸ್ಟರ್ ಟು ಮೀ. ನನಗೆ ಸಿಸ್ಟರ್ ಆಗ್ತಾಳೆ, ಅಕ್ಕ ಆಗ್ತಾಳೆ ಅಂತಕ್ಕಂಥದ್ದು. 14th ಕ್ವಶನ್ ನೋಡಿ. ವಾಟ್ ಈಸ್ ಮೈ ಟೆಂಪ್ರೇಚರ್. ಅಂದರೆ ಜ್ವರ ಬಂದಿರ್ತವೆ, ಜ್ವರ ನನಗೆ ಎಷ್ಟು ಟೆಂಪ್ರೇಚರ್ ಅಂತ ಕೇಳಬೇಕು. ಅವಾಗ ಏನು ಮಾಡ್ತೀವಿ ಅಂದರೆ ಎಷ್ಟು ಏನು ಅಂತ ಕೇಳಲಿಕ್ಕೆ ವಾಟ್ ಈಸ್ ಮೈ ಟೆಂಪ್ರೇಚರ್ ಅಂತಂದಾಗ ಯುವರ್ ಟೆಂಪ್ರೇಚರ್ ಈಸ್ 102.1 ಫ್ಯಾರನ್ಹೀಟ್ ಅಂತಕ್ಕಂಥದ್ದು. ಓಕೆ, ರೈಟ್. ಅದಂತರ 15th ಕ್ವಶನ್ ನೋಡಿ. ವಾಟ್ ಈಸ್ ಆನ್ ದ ಟೇಬಲ್. ಓಕೆ, ವಾಟ್ ಈಸ್ ಆನ್ ದ ಟೇಬಲ್ ಅಂದ್ರಿನ ಎ ಬಾಕ್ಸ್ ಆಫ್ ಸ್ವೀಟ್ಸ್ ಈಸ್ ಆನ್ ದ ಟೇಬಲ್. ಏನಿದೆ ಬಾಕ್ಸ್ ಅಲ್ಲಿ, ಟೇಬಲ್ ಮೇಲೆ ಸ್ವೀಟ್ ಬಾಕ್ಸ್ ಇದೆ ಅಂತಕ್ಕಂಥದ್ದು. ಓಕೆ, ವಾಟ್ ಈಸ್ ಆನ್ ದ ಟೆಲಿವಿಷನ್ ನಾವು. ಟೆಲಿವಿಷನಲ್ಲಿ ಏನಿದೆ ಅಂತಂದಾಗಿನ ನ್ಯೂಸ್ ಈಸ್ ಆನ್ ದ ಟೆಲಿವಿಷನ್ ನಾವು ಅಂತಕ್ಕಂಥ ನ್ಯೂಸ್ ಇದೆ ಅಂತೇಳಿ. ಇಲ್ಲಿ ಯಾವನೇ ಸೀರಿಯಲ್ ಇರಿಸಿದೆ, ಸೀರಿಯಲ್ ಹೆಸರುಗಳನ್ನು ನೀವು ಹೇಳ್ತಾ ಹೋಗ್ಬೋದು. ಓಕೆನಾ, ನ್ಯೂಸ್ನ ಬದಲು ಅದನ್ನು ಹೇಳ್ತಾ ಹೋಗ್ಬೋದು. 17th ಒನ್ ನೋಡಿ. ವಾಟ್ ಈಸ್ ಆನ್ ಯುವರ್ ಹೆಡ್. ನಿನ್ನ ತಲೆ ಮೇಲೆ ಏನಿದೆ ಅಂತಂದಿನ ಎ ಬಾಕ್ಸ್ ಆಫ್ ಬಿಸ್ಕೆಟ್ಸ್ ಈಸ್ ಆನ್ ಮೈ ಹೆಡ್. ನನ್ನ ತಲೆ ಮೇಲೆ ಬಿಸ್ಕೆಟ್ನ ಬಾಕ್ಸ್ಗಳಿವೆ ಅಂತೇಳಿ. ಓಕೆ, 18th ಕ್ವಶನ್ ನೋಡಿ. ವಾಟ್ ಕೈಂಡ್ ಆಫ್ ಕ್ಲಾತ್ ಈಸ್ ದಟ್. ಅದು ಎಂಥ ಒಂದು ಕ್ಲಾತು ಅಂತಂದಾಗ ದಿಸ್ ಈಸ್ ಅ ಸಿಲ್ಕ್. ಏನದು, ಸಿಲ್ಕ್ ಕ್ಲಾತ್. ಅದೇನಂತ, ಸಿಲ್ಕ್ ಕ್ಲಾತ್ ಅಂತಕ್ಕಂಥದ್ದು. ಓಕೆ, ಇಲ್ಲಿ ಮುಂದೆ ನೋಡ್ತಾ ಹೋಗೋಣ. 19th ಒಂದು ನೋಡಿ. ವಾಟ್ ಈಸ್ ದಟ್ ನಾಯ್ಸ್. ಅದೇನು ನಾಯ್ಸ್, ಅದು ಶಬ್ದ ಬಂತಲ್ಲಿ ಯಾವುದದು ಅಂತಂದಾಗ ತಿಳಿಬೇಕು. ಅವಾಗ ಏನು ಮಾಡ್ತೀರಾ, ವಾಟ್ ಅಂತಕ್ಕಂಥ ಬಳಸ್ತೀರಾ. ಅವು ಆನ್ಸರ್ ನೋಡಿ. ಇಟ್ ಈಸ್ ದ ನಾಯ್ಸ್ ಆಫ್ ಬ್ರೇಕಿಂಗ್ ಜಾರ್. ಬ್ರೇಕ್ ಆಯಿತು, ಜಾರ್ ಅಂತಕ್ಕಂಥದ್ದು ಬಿದ್ದು ಹೊಡೆದೋಯ್ತು ಅದು ಅಂತೇಳಿ ಅದ್ರ ಶಬ್ದ ಅದು. ಓಕೆನಾ. 20th ಕ್ವಶನ್ ನೋಡಿ. ವಾಟ್ ಈಸ್ ದ ಏಜ್ ಆಫ್ ದ ಟೆಂಪಲ್. ಇದು ಒಂದು ಟೆಂಪಲ್ನ ಏಜ್ ಏನು, ಇದ್ರ ಬಗ್ಗೆ ವಿಷಯ ತಿಳಿಬೇಕು ಅಂದಾಗ ನಾವೇನು ಮಾಡ್ತೀವಿ, ನಾವು ವಾಟ್ ಅಂತಕ್ಕಂಥ ಪದವನ್ನು ಬಳಸಿದ್ವಿ. ಅವಾಗ ಆನ್ಸರ್ ನೋಡಿ. ದ ಏಜ್ ಆಫ್ ದ ಟೆಂಪಲ್ ಈಸ್ 150 years ಓಲ್ಡ್. ಅದೆಷ್ಟು ಇಯರ್ಸ್ ಓಲ್ಡ್ ಇರ್ತದೆ ಆ ಒಂದು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ದ ಏಜ್ ಆಫ್ ದ ಟೆಂಪಲ್ ಈಸ್ 150 years ಓಲ್ಡ್ ಅಂತಕ್ಕಂಥದ್ದು. ಸರಿನಾ. ಹಾಗಾದರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇದಂತಹ ಅನೇಕ ವಿಡಿಯೋಗಳು ಮಾಡಬೇಕಾ, ಮಾಡಿ ನಿಮಗೆ ಎಸ್ ಅಂತೇಳಿ ಕಾಮೆಂಟ್ ಮಾಡಿ. ಖಂಡಿತ ಇಂತಹ ವಿಡಿಯೋಗಳು ನಾನು ಅನೇಕ ಮಾಡ್ತೇನೆ ಅಂತ ಹೇಳ್ತಾ, ಹಾಗಾದರೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.